Beauty lies in the eyes of the beholder ಅಂತ ಏನು ಗೊತ್ತಾ ಮೇಡಮ್? ಹೇಳಿ ಸರ್, ನಿಮ್ಮ ನೋಡುಗರ ಕಣ್ಣಲ್ಲಿ ವಾಕ್ಯನ ಸುಂದರತೆ ಇದೆ ಅಂತ. ಅದು ಹೆಂಗ್ ಗೊತ್ತಾಯ್ತು ಗೊತ್ತಾ ನಂಗಿದು? ನಂದೊಂದು ಸ್ಕೂಲ್ ರೀಸನ್ ಹೋಗಿದ್ದೆ, ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಸ್ಕೂಲಲ್ಲಿ ಯಾರೋ ಒಬ್ಬ ಹುಡುಗಿ ಇದ್ದು, ಓಕೆ ನನಗೆ ಕಾಮಿಡಿ ಇರುತ್ತೆ ಅಂತ ಮೊದಲೇ ನಗು ಬರ್ತಿದೆ. ಯಾರೋ ಹುಡುಗಿ ಇದ್ಲು, ಅವಳು ಮದುವೆ ಆಗಿಲ್ಲ, ಇವನು ಮಚ್ಚ ಅವಳು ಚೆನ್ನಾಗಿದ್ದಲ್ಲ ಮಚ್ಚ, ಮದುವೆ ಬೇಕು ಅವಳನ್ನ ಅನ್ಕೊಂಡು ಮದುವೆ ಆಗ್ಬಿಟ್ಲು ಅವಳನ್ನ ಅಂತ. ಯಾರನ್ನೋ ಅಂದೆ, ಎಕ್ಸ್ಪ್ರೆಸಿವ್ ಹೆಸರು ಇಲ್ಲ ಅವಳ. ಅವಾಗ ಅನ್ಕೊಂಡೆ ಬ್ಯೂಟಿ ಲೈಸ್ ಇಂದ ಈಸದ ಬಿಹೋಲ್ಡರ್ ಅಂತ. ಹೌದಲ್ಲ, ನೋಡಿ ವುಮೆನ್ ರೈಟ್ಸ್ ಅಲ್ಲ, ಅದಕ್ಕೆ ಡಿಫೆನ್ಸ್ ಆಗ್ಬಿಟ್ರು. ಐ ಡೋಂಟ್ ಸಪೋರ್ಟ್ ಆಲ್ ದಿಸ್. ಬರೀ ಬ್ಯೂಟಿ ನೋಡ್ಕೊಂಡು ಮದುವೆ ಆಗ್ತೀರಾ? ಇಟ್ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್. ಅವನ ಕಣ್ಣೆ ಬ್ಯೂಟಿ ಕಾಣಿಸ್ತು. ಇಟ್ಸ್ ಅ ಮೆನು ಕಾರ್ಡ್ ಥರನೇ ಅಲ್ವಾ, ಒಬ್ಬ ಮನುಷ್ಯನ ಅಪಿಯರೆನ್ಸು, ಫಸ್ಟ್ ಇಂಪ್ರೆಷನ್ ಮ್ಯಾಟರ್ಸು. ಸೊ ಫಸ್ಟು ಬೃಂದಾಚಾರ್ಯವ್ರು ಚಿತ್ರದಲ್ಲಿ ಇದ್ದಾರೆ ಅಂತ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಇದ್ದಂತಹ ಒಪಿನಿಯನ್ನು, ಅದಾದ ನಂತರ ಇವಾಗ ಇಂಟರ್ವ್ಯೂಸು ಅದರಲ್ಲೆಲ್ಲ ನೀವು ತುಂಬ ಜೊತೆಯಲ್ಲಿ ಓಡಾಡ್ತಿದ್ದೀರಿ, ಹೇಗಿದೆ ಅಂದರೆ ಇಂಟರ್ವ್ಯೂಸ್ಗೆ? ಸೊ ಬೃಂದಾ ಆ್ಯಕ್ಚುಲಿ ಫಸ್ಟ್ ನೋಡಿದಾಗ ಕೌಸಲ್ಯ ಸುಪ್ರಾಜಲ್ಲಿ ನೋಡಿದ್ದೆ. ಸೊ ಫುಲ್ ಕರ್ಲಿ ಹೇರಲ್ಲಿ ಅಥವಾ ನನಗೆ ರಿಯಲ್ ಫಸ್ಟ್ ನೋಡಿದಾಗ ಓಹೋ ಇವರು ಬೃಂದಾನ ಸ್ಕ್ರೀನ್ ಡಿಫ್ರೆಂಟಾಗಿ ಕಾಣಿಸಿರಲ್ಲ ಅಂತ ಇವ್ರು ಹೇಳಿದ್ರು ಕೂಡ ಫಸ್ಟ್ ಕರ್ಲಿ ಹೇರ್. ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ, ಕರ್ಲಿ ಹೇರ್ ಅಲ್ಲೇ ನೋಡೋಕ್ಕೆ. ಬಟ್ ನಾನು ಆ್ಯಕ್ಚುಲಿ ಹೈಟ್ ಸ್ವಲ್ಪ ಕಡಿಮೆ ಇದ್ದಾರೆ ಅನ್ಕೊಂಡಿದ್ದೆ, ಬಟ್ ಹೈಟ್ ಇದ್ರು. ಸೊ ಲೈಕ್ ಓಕೆ, ಖುಷಿ ಆಗಿತ್ತು. ಸೊ ಅಷ್ಟೇನಾ ಒಪಿನಿಯನ್ನು? ಅಷ್ಟೇನಾ? ಚೇಂಜ್ ಆಯ್ತಾ ಏನಾಯ್ತು ಅಂತೆಲ್ಲ? ಅಂದರೆ ಫಸ್ಟ್ ಇದ್ದದ್ದು ಕೆಲವ್ರಿಗೆ ಇರುತ್ತಲ್ಲ, ಇವ್ರು ನೋಡಿದ್ರೆ ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ ಅನ್ಸುತ್ತೆ, ಇಲ್ಲ ಸೆಟ್ಟಲ್ಲಿ ಬರೀ ಆ್ಯಕ್ಷನ್ ಕಟ್ ಅಷ್ಟೇ, ಆಮೇಲೆ ಮಾತಾಡಲ್ಲ. ಒಪಿನಿಯನ್ ಅಂದರೆ ನಾನು ಬೃಂದಾದ್ ನೋಡಿದ ಕೌಸಲ್ಯ ನೋಡಿದ ಆಮೇಲೆ ರಮೇಶ್ ಅವರು ಬೃಂದಾ ಸೆಲೆಕ್ಟ್ ಮಾಡ್ತಾ ಇದ್ವಿ ಅಂತ ಡಿಸ್ಕಷನ್ ಬಂದಾಗ ಚೆನ್ನಾಗಿದೆ ಸರ್ ಹುಡುಗಿ ಪರ್ಫಾರ್ಮ್ ಮಾಡಿ. ಏನಕ್ಕೆ ಸುಳ್ಳು ಹೇಳ್ತೀರಾ? ಇನ್ನೊಂದು ಕಡೆ ಬೇರೆ ಏನೋ ಹೇಳ್ತಾ ಇದ್ರಿ. ಆಯಿತು, ಬೃಂದಾ ಹೀರೋನ್ಸ್ ಕೇಳ್ತಾರವರು. ನಾನು ಅವಾಗ ಹೇಳಿದೆ, ನೋಡಿ ಕೌಸಲ್ಯ ನೋಡಿದೆ ಸರ್, ಅದಾಗ ಹುಡುಗಿದ್ದು ಸರ್ ಗುಂಗು ಕೂದಲು ಯಾರೋ ಮಾಡ್ಕೊಂಡಿದ್ದು, ಅವ್ಳು ನೋಡಿ ಸರ್ ಚೆನ್ನಾಗಿ ಬೃಂದಾಚಾರ್ಯ ಅಂತ ಸುಮ್ಮನೆ ಹೇಳಿದೆ. ನಾನು ಡೈರೆಕ್ಟಾಗಿ ಹೀರೋ ನಾನು ಹೇಳೋಕ್ಕಲ್ಲ, ಇವ್ರು ಹೀರೋ ನೋಡ್ಲಿ ಹಾಕಿದ್ದು, ಅದು ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಟು ಮೇಕ್. ಅದು ಅಪ್ಪ ಬೇರೆ ಇರ್ತಾರೆ, ಒಂದ್ಸಲಿ ಹಿಂಗೆ ಲುಕ್ ಕೊಟ್ಟು ಹಿಂಗೆ ಆ ಥರ ಇರಲಿಲ್ಲ. ಬಟ್ ನನಗೆ ಹೇಳಕ್ಕೆ ಇಷ್ಟಪಡಲ್ಲ ಯೂಶಲಾಗಿ, ಯಾಕಂದ್ರೆ ನಾನೊಬ್ಬ ಡೈರೆಕ್ಟರ್ ಆದ್ರೆ ನಾನು ಚೂಸ್ ಮಾಡ್ತೀನಿ. ನಾನೊಬ್ಬ ಹೀರೋ ಆಗಿದ್ದಾಗ ಹೀರೋ ಅಂದರೆ ಪಾತ್ರಕ್ಕೆ ಯಾರು ಬೇಕು ಅನ್ನೋದು ಕ್ಲಿಯರ್ ಆಗಿ ಡೈರೆಕ್ಟರ್ ಸುಮ್ಮನೆ ಸಜೆಸ್ಟ್ ಮಾಡಿದೆ. ರಮೇಶ್ ಅವರು ಎಲ್ಲ ಟ್ರ್ಯಾಕ್ ಮಾಡಿ ಆಲ್ರೆಡಿ ಒಂದು ನಂಬರ್ನ ತರಿಸ್ಕೊಂಡು ನೆಕ್ಸ್ಟ್ ಡೇ ಮೀಟಿಂಗಲ್ಲಿ ಇವರೇ ಫಿಕ್ಸ್ ಆಲ್ರೆಡಿ. ನಾನು ಸಬ್ ಕಾನ್ಷಿಯಸ್ ಓಕೆ ಹೀರೋ ಚೆನ್ನಾಗಿರೋ. ಸೊ ನಿಮಗೆ ಹೇಗಿತ್ತು? ಸೊ ಕೇಮಂಚ್ ಅವ್ರ ಮಗ ಶ್ರೇಯಸ್ ಅವರು ಇರ್ತಾರೆ ಚಿತ್ರದಲ್ಲಿ, ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂದಾಗ, ಆ್ಯಂಡ್ ಫಸ್ಟ್ ಅವ್ರನ್ನ ನೋಡಿದಾಗ, ಆಮೇಲೆ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಾಗ, ಯಾಕೆ ಅಲ್ಲ ಫಸ್ಟ್ ಡೇ ಮೀಟ್ ಮಾಡಿದ್ದಾಗಿನಿಂದ ಇವತ್ತಿನ ತನಕ ಹೀ ಇಸ್ ದಟ್ ಸೇಮ್ ಇರಿಟೇಟಿಂಗ್ ಪರ್ಸನ್. ಬಟ್ ಅದು ವೆರಿ ಇರಿಟೇಟಿಂಗ್. ಹೌದಾ? ನೋ ಐಡಿಯಾ. ಇರಿಟೇಷನ್ ಅಂದ್ರೆ ಯಾವ ರೀತಿ ಇರಿಟೇಷನ್ ಅಂತಂದ್ರೆ ಪಾಸಿಟಿವ್ ಇರಿಟೇಷನ್? ಅದನ್ನ ನಾನು ಹೇಳ್ತೀನಿ. ಇರಿಟೇಷನ್ ಅಂತಂದ್ರೆ ಹೆಂಗೆ, ಸೆಟ್ಟಲ್ಲೆಲ್ಲ ಕೂತಿದಾಗ, ಈಗ ಏನೋ ಸೆಟಪ್ ಆಗ್ತಾ ಇದೆ, ನಮ್ಮಿಬ್ಬರದೇ ಸೀನು, ನಾವು ಕೂತಿದ್ದೀವಿ, ನಾನೇನೋ ಮೊಬೈಲ್ ನೋಡ್ತಾ ಇದ್ದೀನಿ ಅಥವಾ ಯಾರ ಹತ್ರನೋ ಮಾತಾಡ್ತಾ ಇರ್ತೀನಿ, ಆಯಿ ಹತ್ರನೇ ಮಾತಾಡ್ತಾ ಇರ್ತೀನಿ, ಫೋನಲ್ಲಿ ಇದ್ದಾಗಲೇ ಏನೋ ಬಾಯ್ ಫ್ರೆಂಡಾ, ನಾನೇನೋ ಮೆಸೇಜ್ ಮಾಡ್ತಾ ಇದ್ದೀನಿ, ಏನೋ ಬಾಯ್ ಫ್ರೆಂಡಾ ಅಂದ್ರೆ ಬಾಯ್ ಫ್ರೆಂಡ್ ಇಲ್ಲ ಅನ್ನೋದನ್ನ ನನ್ನ ಮನಸ್ಸಿಗೆ ಎಷ್ಟು ಹಾಕ್ಬಿಟ್ಟಿದ್ರು ಇವರು ಅಂತಂದ್ರೆ, ಬಾಯ್ ಫ್ರೆಂಡ್ ಇಲ್ಲ ಬಟ್ ಮತ್ತೆ ಬಾಯ್ ಫ್ರೆಂಡಾ, ಕೊನೆಗೂ ಒಂದು ಬಾಯ್ ಫ್ರೆಂಡ್ ಬೇಕೇ ಬೇಕು ಅನ್ನೋ ಮಾಡಿದ್ದಾರೆ. ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೆ, ಆದ್ರೂ ಸಿಗ್ಲಿಲ್ಲ. ನಮ್ಗೆಲ್ಲ ಯಾರು ಬಿಡ್ತಾರೆ? ಈ ಸ್ಟೇಟ್ಮೆಂಟ್ ಒಪ್ಕೋತೀರಾ? ಶಾಕ್ ಆಗೋಯ್ತು ಅವ್ರಿಗೆ ಒಂದೇ ಸಲ. ಮಿಲ್ಕಿ ಬ್ಯೂಟಿ ಆಫ್ ಸ್ಯಾಂಡಲ್ವುಡ್ ಅವ್ರಿಗೆ ಬಿಡಲ್ಲ. ಅದೇ ಎಂಥ ಮಾತು, ಎಂಥ ಸ್ಟೇಟ್ಮೆಂಟು ಅದು. ಇವತ್ತು ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮ್, ಇವಾಗೆಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಏನಿಲ್ಲ, ನಂಗೆ ಅನ್ಸುತ್ತೆ ಹಂಗಿಲ್ಲ ಅದು ಆ್ಯಕ್ಚುಲಿ. ಆ ಬೇಸರ, ಆ ನಿರಾಸೆ, ಬೇಸರ ಏನಿಲ್ಲ, ಐ ಆಮ್ ವೆರಿ ಹ್ಯಾಪಿ. ಬಟ್ ದೇರ್ ಆರ್ ಇಂಥ ತುಂಬ ಇನ್ಸ್ಟೆನ್ಸಸ್ ಇದೆ. 7 ತಿಂಗಳಿಗೊಮ್ಮೆ ಕಾಲ್ ಮಾಡ್ತಾರೆ ಆಯಿತಾ. 2 ವರ್ಷದಿಂದ ಆಲ್ಮೋಸ್ಟ್ ನಾವು ಸಿನಿಮಾ ಮಾಡ್ತಾ ಇರೋದಲ್ಲ, 2 ವರ್ಷದ ಹಿಂದೆ ಮಾಡಿರೋದು. 6-7 ತಿಂಗಳಿಗೊಮ್ಮೆ ಕಾಲ್ ಮಾಡ್ತಾರೆ, ಏನಮ್ಮ ಮರ್ತೋಗ್ಬಿಟ್ಟಿದ್ದೀರ. ನಂತರ ಏನೋ ಹೇಳಬೇಕಿತ್ತು, ಹಾಂ ಹೇಳಿ ಶ್ರೇಯಸ್, ಏನೋ ಹೇಳಬೇಕಿತ್ತು, ನೆನಪಾಗ್ತಿಲ್ಲಮ್ಮ, ನೆನಪಾದ ತಕ್ಷಣ ಕಾಲ್ ಮಾಡ್ತೀನಿ. ಮತ್ತೋಗಿರುತ್ತೆ.
ಸೊ ಹಾಗಾದ್ರೆ ಸಾಧು ಸರ್ದು ಟ್ಯಾಬ್ಲೆಟ್ ನಿಮಗೆ ಬೇಕು. ರೀಸೆಂಟ್ಲಿ ಕೂಡ ಹಂಗೆ ಆಯ್ತು. ಏನೋ ಕಾಲ್ ಮಾಡಿದ್ದಾರೆ, ಏನು ಮಾತಾಡಲಿಲ್ಲ. ಹೇಳಿ ಶ್ರೇಯಸ್. ಇಲ್ಲ ಏನೋ ಹೇಳಬೇಕು ಅಂತ ಕಾಲ್ ಮಾಡಿದೆ. ಏನು ಶ್ರೇಯಸ್? ನೆನಪಾಗ್ತಿಲ್ಲ, ಏನೋ ಹೇಳಬೇಕಿತ್ತು. ಏನಿಲ್ಲ ಬಿಡಿ, ಮತ್ತೆ ನೆನಪಾದಾಗ ಕಾಲ್ ಮಾಡ್ತಾರೆ ಹಾಗೆ. ಬಟ್ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಐ ಹ್ಯಾಡ್ ಥಾಟ್ ದಟ್ ಐ ನ್ಯೂ ದಟ್ ಹೀ ಅಂದರೆ ಅದು ಏನಾಗುತ್ತೆ, ಒಂದು ಏಜ್ ಗ್ರೂಪ್ ಅಂತ ಅಂದಾಗ ನಮ್ಮ ಮೈಂಡ್ಸೆಟ್ ಎಲ್ಲ ಸೇಮ್ ಇರುತ್ತೆ. ಲೈಕ್ ಐ ನೋ ಶ್ರೇಯಸ್ ದ್ಯಾಟ್ ಅಂದರೆ ಅವ್ರಿಗೆ ತುಂಬ ಕೆಲಸ ಮಾಡಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ಅದೆಲ್ಲ ಇದೆ. ಅದು ಆ್ಯಕ್ಚುಲಿ ಆನ್ ಅ ಡೀಪರ್ ಲೆವೆಲ್ ನನಗೆ ಶೂಟ್ ಮಾಡ್ತಾ ಇದ್ದಾಗ ಗೊತ್ತಾಯಿತು. ಅಫ್ಕೋರ್ಸ್ ಅವ್ರದ್ದು ಮುಂಚಿಂದು ಪಡ್ಡೆ ಹುಲಿ ಎಲ್ಲ ನೋಡಿದ್ದೆ ನಾನು. ಆಗ ಐ ನ್ಯೂ ದಟ್ ಹಿ ಹ್ಯಾಡ್ ಇಟ್ ಪೊಟೆನ್ಷಿಯಲ್ ಆ್ಯಂಡ್ ಪ್ರೊಡ್ಯೂಸರ್ ಮಗ ಅಂತ ಹೇಳಿದರು. ಸೊ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಹೀ ಈಸ್ ಮೋರ್ ದ್ಯಾನ್ ಒಂದು ಪ್ರೊಡ್ಯೂಸರ್ ಮಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರನ್ನ ಏನೋ ಮಾಡಬೇಕು ಅಂತಿದೆ ಅವರಿಗೆ. ಹಿ ಡಸಂಟ್ ವಾಂಟ್ ಟು ಟೇಕ್ ದಟ್ ಆ ಲೆಗೆಸಿನ ಬ್ಯಾಗೇಜ್ ಆಗಿ ಇಟ್ಕೊಂಡು ಅವರು ಐ ಡೋಂಟ್ ಥಿಂಕ್ ಹೀಸ್ ವರ್ಕಿಂಗ್. ಪ್ರತಿ ಸತಿ ಪ್ರೊಡ್ಯೂಸರ್ ಮಗ ಅಂತ ನನಗೊಂದಂತ ಯಾವತ್ತೂ ಅದನ್ನು ಅವ್ರು ಹೇಳ್ತಾರೆ, ನೀವು ಹಂಗೆ ಹೇಳ್ಬೇಡಿ, ಲೈಕ್ ನನ್ನ ಇದರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಕೆ ಮಂಜು ಸರ್ಗೆ ಶ್ರೇಯಸ್ ಅವರಪ್ಪ ಅಂದ ತಕ್ಷಣ ಆ ಒಂದು ಹೆಮ್ಮೆ ಗರಿಮೆನ ತಂದ್ಕೊಡ್ಬೇಕು ಅನ್ನೋಂಥ ಆಶಯ ಇದೆ ತಮಗೆ. ನಮ್ಮ ಅಪ್ಪಂದು ಅಚೀವ್ಮೆಂಟ್ಸ್ ಅವ್ರದೇ ದೊಡ್ಡದಿದೆ. ನನಗೇನಂತ ಹೇಳಿದ್ರೆ ಓಕೆ ಪ್ರೊಡ್ಯೂಸರ್ ಮಗ ಓಕೆ, ಬಟ್ ಇವಾಗ ನಾನು ಏನು ಮಾಡ್ತೀನಿ ಅದಷ್ಟೇ ಸೀಮಿತ. ನನಗೆ ಕೆ ಮಂಜು ಸರ್ ಮಗ ಅಂತ ಹೇಳಿದ್ರೆ ಹೇಳ್ಬೇಡ ಯಾಕೆ ಹೇಳ್ತೀಯ ಅಂತ ಹೇಳ್ತೀನಿ. ನಾನು ಪಡ್ಡೆಯವರಿಂದ ಸಿನಿಮಾ ಮಾಡಿದ್ದೀನಿ, ವಿಷ್ಣುಪ್ರಿಯ ಅಂತ ಸಿನಿಮಾ ಮಾಡಿದ್ದೀನಿ, ಇವಾಗ ಮಾರುತ ಮಾಡ್ತಾರೆ, ಮುಂದೆ ಇನ್ನೊಂದು ಸಿನಿಮಾಗಳು ಮಾಡ್ತೀನಿ. ನಾನು ಪರ್ಫಾರ್ಮರ್ ಆಗಿ ನನ್ನ ಬಗ್ಗೆ ಏನು ಹೇಳ್ಬೇಕು ಹೇಳಿ, ಈ ಸಿನಿಮಾ ಮಾಡಿ ಅದನ್ನ ಹೇಳಿ. ಅದು ಕೂಡ ನಾನು ಶ್ರೇಯಸ್ಸಲ್ಲಿ ತುಂಬ ನೋಡಿದ್ದೀನಿ. ಆ್ಯಂಡ್ ಅವರು ವರ್ಕನ್ನು ತೋರಿಸ್ತಾರೆ. ನಾನು ಇನ್ಫ್ಯಾಕ್ಟ್ ವಿಷ್ಣುಪ್ರಿಯ ರಿಲೀಸ್ ಆಗೋಕ್ಕಿಂತ ಮುಂಚೆ ಈಸ್ ಲೈಕ್ ನಂಗೆ ನಿಮ್ಗೆ ತೋರಿಸ್ಬೇಕು, ನೀವು ಒಂದ್ಸತಿ ನೋಡಿ, ನೀವು ಹೇಳಿ ನಿಮ್ಗೆ ಹಿಂಗೆ ಅನಿಸುತ್ತೆ ಅಂತ. ಈಸ್ ಲೈಕ್ ದ್ಯಾಟ್. ಅಂದರೆ ಹಿ ವಾಂಟ್ಸ್ ಟು ಟೇಕ್ ದಟ್ ಫೀಡ್ಬ್ಯಾಕ್. ನೀವು ನಂಗೆ ಹೇಳಿ ಏನು ಇಷ್ಟ ಆಗಿದೆ ಏನು ಇಷ್ಟ ಆಗಿಲ್ಲ ಅಂತ ನಾನು ಇಂಪ್ರೂವ್ ಮಾಡ್ಕೋತೀನಿ ಅನ್ನೋದು ಅದೊಂದಿದೆ ಅವರಲ್ಲಿ ತುಂಬಾ. ದಟ್ಸ್ ಆ್ಯಕ್ಚುಲಿ ಬೆಳೆಯೋರಿಗೆ ಇರಬೇಕಾದಂತಹ ಗುಣ. ದಟ್ಸ್ ತುಂಬ ಅಪ್ರಿಷಿಯೇಟ್ ಮಾಡಬೇಕಾದಂತಹ ಗುಣ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದು ಕೇಳಿ, ಪಿಕ್ಚರ್ 21st ರಿಲೀಸ್ ಅದಕ್ಕೆ. ದಟ್ ಇಸ್ ಶಾರ್ಟ್ ಪಾರ್ಟ್ 2 ಆಗುತ್ತಂತೆ, ನೀವೇ ಅಂತೆ. ಹೆಂಗೆ ದಿಸ್ ಇಸ್ ಅ ನ್ಯೂ ರಿವೆಲೇಷನ್. ನಂಗೆ ಗೊತ್ತೇ ಗೊತ್ತಿರ್ಲಿಲ್ವಾ? ನಾನೇ ಕೊಡ್ನಾ? ನನಗೆ ಲೈಟಾಗಿ ಗೊತ್ತಿತ್ತು ಇದೇನು ಆಗುತ್ತೆ ಅಂತ. ಅದು ಇಷ್ಟು ಬೇಗ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿರಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಯಾವುದೋ ಒಂದು ಚಿತ್ರ ಬಿಡುಗಡೆ ಹಂತದಲ್ಲೇ ಗೊತ್ತಾಗ್ತಿದೆ ಅಂದ ತಕ್ಷಣ ದ್ಯಾಟ್ ಈಸ್ ಸೊ ಪ್ರೂವನ್ ದಟ್ ಆ ಚಿತ್ರದಲ್ಲಿ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ ಅಂತ. ಆ್ಯಂಡ್ ಒಟ್ಟಾರೆಯಾಗಿ ಚಿತ್ರ 21ನೇ ತಾರೀಕು, ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವ ಥಿಯೇಟರಲ್ಲಿ ಸಿಗ್ತೀರಾ? ಯಾವ ಥಿಯೇಟ್ರಲ್ಲಿ ಸಿಗ್ತೀವಿ? ನಾನು ಎಲ್ಲ ಥಿಯೇಟ್ರಿಗೆ ಬರ್ತಾ ಇರ್ತೀನಿ. ಸೊ ನಿಮ್ಮ ನೋಡಬೇಕು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂದರೆ ಎಲ್ಲ ಥಿಯೇಟರ್. ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಿಗೆ ಬರ್ತೀನಿ. ಸೊ ಥಿಯೇಟರ್ ಫೈನಲ್ ಆಗಿಲ್ಲ, ಲಿಸ್ಟ್ ಒಂದು ಆಗಬೇಕು. ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಿಗೆ ಬರ್ತೀನಿ ನಾನು. ಬೃಂದ ಅವರು ಬರ್ತಾರೆ. ಬರ್ತೀರಿ? ಅಫ್ಕೋರ್ಸ್ ಬರ್ತೀನಿ. ದಟ್ಸ್ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ಉತ್ತಮ ಚಿತ್ರಗಳನ್ನ ನೀಡ್ತಾರೆ. ಕನ್ನಡದವರು ಬಹಳಷ್ಟು ಚಿತ್ರದಲ್ಲಿ ಕಾಣಿಸ್ಕೊಳ್ಬೇಕು, ಉತ್ತಮ ಚಿತ್ರಗಳಾಗಬೇಕು. ಆ್ಯಂಡ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರುವಂತಹ ಚಿತ್ರ. ಸೊ ಎಲ್ಲ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಬಿಡುಗಡೆ ಆದ ನಂತರ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಆಗಲಿ ಅನ್ನುವಂಥ ಆಶಯ ನಂದು. ಥ್ಯಾಂಕ್ ಯು. ಥ್ಯಾಂಕ್ ಯು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ.